ಈಗ ಸಿನಿಮಾ ಗೆಲ್ಲುವವರೆಗೆ ಮಾತ್ರ ಮಾತಾಡಬೇಕು. ಯಾಕೆಂದರೆ ಆ ಸಿನಿಮಾ ರೀಚ್ ಆಗಬೇಕು ಆಡಿಯನ್ಸ್ಗೆ ಅನ್ನೋದಕ್ಕೋಸ್ಕರ ನಾವು ಮಾತಾಡೋದು. ಈಗ ಸಿನಿಮಾ ಗೆದ್ದಿದೆ, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನು ಮಾತಾಡೋದಾಗಿ ಸಿನಿಮಾ ನೋಡಿದಲ್ಲಿ ಹೇಳಮ್ಮ. ನಾಗಶೇಖರ್ ಅಂತವ್ರು ಅಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಕ್ಕೆ ಸಾಧ್ಯ. ಸ್ಪೆಷಲಿ ಈಗಿನ ಯೂತ್ ಅವ್ರು ಬಂದು ಥಿಯೇಟರಲ್ಲಿ ಸಂಜು ವೆಡ್ಸ್ ಗೀತಾ 2 ನೋಡಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ನಂಬಿಕೆ ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ. ಆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಬೇಕು. ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗನ ಪ್ರೀತಿ ಅದ್ರ ವ್ಯಾಲ್ಯೂ ಅನ್ನೋದು ಅರ್ಥ ಆಗುತ್ತೆ. ಒಂದು ಎರಡನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರೀಸ್, ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ. ಅದ್ರದ್ದು ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಈ ಚಿತ್ರ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇನ್ ಡೆಪ್ತಾಗಿ ಅದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡಿದ್ದಾರೆ. ಆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕರ್ನಾಟಕ ಜನತೆ ಇದನ್ನು ತಿಳ್ಕೊಬೇಕು. ಎಸ್ಪೆಷಲಿ ಹೆಣ್ಮಕ್ಳು ನಾವು ಸೀರೆ ಹಾಕೊಂಡು ಶೃಂಗಾರ ಮಾಡ್ಕೊಂಡು ಬಿಡ್ತೀವಿ, ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ದೃಶ್ಯ ಕಾವ್ಯ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಪೇಂಟಿಂಗ್ ಥರ ರೂಪಿತವಾಗಿದೆ. ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಅಂತೂ ಅದ್ಭುತ. ಪ್ರತಿಯೊಂದು ಸೀನು ಅಷ್ಟೇ, ಮಾತು ಎಷ್ಟು ಬೇಕಷ್ಟೇ. ರಚಿತಾ ರಾಮ್ ಅವ್ರದ್ದು ಮತ್ತು ಶ್ರೀನಗರ ಕಿಟ್ಟಿ ಅವ್ರದ್ದು ಒಂದೊಂದು ವಾಯ್ಸ್ ಯಾವ ಥರ ಮಾಡಿದ್ರು ಅನ್ನೋಗಿ ಹೆಂಗೆ ಅಂದರೆ ಎಲ್ಲೋ ಒಂಥರ ಮನಸ್ಸಿಗೆ ಅವ್ರು ಒಂದೊಂದು ಡೈಲಾಗು ಕೂಡ ಹಾಗೆ ಎಲ್ಲೋ ಒಂದು ಎಕೋನಲ್ಲಿ ಕೇಳಿಸ್ತಾ ಅಷ್ಟು ಫೀಲ್ ಆಗುತ್ತೆ. ಆ್ಯಂಡ್ ನಾನು ಅಳ್ಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಕೊನೆಗೆ ಹೊಳಿಸ್ಬಿಟ್ಟೆ. ಅದು ನಾನು ತುಂಬಾ ಇಷ್ಟಪಟ್ಟು ನೋಡಿದೆ. ಇನ್ಫ್ಯಾಕ್ಟ್ ನಾನು ಇದು ನೋಡಬೇಕು ಅಂತಿದ್ದೆ. ಸೊ ಇಡೀ ತಂಡದ ಒಟ್ಟಿಗೆ ನಾನು ನೋಡಿ ತುಂಬಾ ಖುಷಿ ಇದೆ. ಕರ್ನಾಟಕದ ಜನತೆ ಈ ಥರ ಒಂದು ಅದ್ಭುತ ಪ್ರೀತಿಯನ್ನು ತುಂಬ ಒಳಗೊಂಡಿರ್ತಕ್ಕಂಥ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬನಿಗೂ ಎಷ್ಟು ಪ್ರೀತಿ ಮುಖ್ಯ ಮತ್ತು ಈ ಥರ ಒಂದು ಚಿತ್ರನ ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಸಂಜು ವೆಡ್ಸ್ ಗೀತಾ ಯಾರು ನೋಡಿಲ್ಲ, ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ನ ಮಿಸ್ ಮಾಡ್ಕೋತೀರಾ ಮತ್ತು ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೋತೀರಾ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಂಜು ವೆಡ್ಸ್ ಗೀತಾ 2. ಆ್ಯಂಡ್ ನಾಗಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ನೀನು ಮಾತ್ರ ಈ ಥರ ಎಲ್ಲರಿಗೂ ಅಳ್ಸೋಕ್ಕೆ ಸಾಧ್ಯ. ಥ್ಯಾಂಕ್ ಯು. ಈಗ ಸಿನಿಮಾ ಗೆಲ್ಲುವವರೆಗೆ ಮಾತ್ರ ಮಾತಾಡಬೇಕು. ಯಾಕೆಂದರೆ ಆ ಸಿನಿಮಾ ರೀಚ್ ಆಗಬೇಕು ಆಡಿಯನ್ಸ್ಗೆ ಅನ್ನೋದಕ್ಕೋಸ್ಕರ ನಾವು ಮಾತಾಡೋದು. ಈಗ ಸಿನಿಮಾ ಗೆದ್ದಿದೆ, ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಏನು ಮಾತಾಡೋದಾಗಿ ಸಿನಿಮಾ ನೋಡಿದಲ್ಲಿ ಹೇಳಮ್ಮ. ನಾಗಶೇಖರ್ ಅಂತವ್ರು ಅಷ್ಟೇ ಈ ಥರ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಕ್ಕೆ ಸಾಧ್ಯ. ಸ್ಪೆಷಲಿ ಈಗಿನ ಯೂತ್ ಅವ್ರು ಬಂದು ಥಿಯೇಟರಲ್ಲಿ ಸಂಜು ವೆಡ್ಸ್ ಗೀತಾ 2 ನೋಡಲೇಬೇಕು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರೀತಿಯ ನಂಬಿಕೆ ಬಾಂಧವ್ಯ ಅನ್ನೋದು ಎಷ್ಟೋ ಜನರಲ್ಲಿ ಹೋಗ್ಬಿಟ್ಟಿದೆ. ಆ ನಂಬಿಕೆ ಅನ್ನೋದು ಪ್ರತಿಯೊಬ್ಬರು ಬಂದು ನೋಡಬೇಕು. ಈ ಸಿನಿಮಾದಲ್ಲಿ ನೋಡಿದ್ರೆ ನಿಮಗೆ ಒಂದು ಹುಡುಗಿ ಪ್ರೀತಿಯ ಒಂದು ಹುಡುಗನ ಪ್ರೀತಿ ಅದ್ರ ವ್ಯಾಲ್ಯೂ ಅನ್ನೋದು ಅರ್ಥ ಆಗುತ್ತೆ. ಒಂದು ಎರಡನೇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿಲ್ಕ್ ಸ್ಯಾರೀಸ್, ನಾನು ಕೂಡ ಸ್ಯಾರಿ ಬ್ರ್ಯಾಂಡ್ ಓಪನ್ ಮಾಡಿದ್ದೀನಿ. ಅದ್ರದ್ದು ಎಷ್ಟೋ ವಿಚಾರಗಳು ನನಗೆ ಗೊತ್ತಿರಲಿಲ್ಲ. ಈ ಚಿತ್ರ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಇನ್ ಡೆಪ್ತಾಗಿ ಅದ್ರ ಬಗ್ಗೆ ಎಲ್ಲ ಸೋರ್ಸ್ ಮಾಡಿದ್ದಾರೆ. ಆ ಕೆಲಸ ಮಾಡುವಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಯಾವ್ಯಾವ ರೀತಿ ಹೆಲ್ತ್ ಇಶ್ಯೂಸ್ ಆಗುತ್ತೆ ತುಂಬ ರಿಸರ್ಚ್ ಮಾಡಿದ್ದಾರೆ. ಪ್ರತಿಯೊಬ್ಬರು ಕರ್ನಾಟಕ ಜನತೆ ಇದನ್ನು ತಿಳ್ಕೊಬೇಕು. ಎಸ್ಪೆಷಲಿ ಹೆಣ್ಮಕ್ಳು ನಾವು ಸೀರೆ ಹಾಕೊಂಡು ಶೃಂಗಾರ ಮಾಡ್ಕೊಂಡು ಬಿಡ್ತೀವಿ, ಅದರಿಂದ ಎಷ್ಟು ಕೈಗಳ ಪರಿಶ್ರಮ ಇದೆ ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಆ್ಯಂಡ್ ದೃಶ್ಯ ಕಾವ್ಯ ಸಿನಿಮಾದಲ್ಲಿ ಪ್ರತಿಯೊಂದು ಫ್ರೇಮ್ ಪೇಂಟಿಂಗ್ ಥರ ರೂಪಿತವಾಗಿದೆ. ಸ್ಪೆಷಲಿ ಸ್ವಿಟ್ಜರ್ಲ್ಯಾಂಡ್ ವ್ಯೂ ಅಂತೂ ಅದ್ಭುತ. ಪ್ರತಿಯೊಂದು ಸೀನು ಅಷ್ಟೇ, ಮಾತು ಎಷ್ಟು ಬೇಕಷ್ಟೇ. ರಚಿತಾ ರಾಮ್ ಅವ್ರದ್ದು ಮತ್ತು ಶ್ರೀನಗರ ಕಿಟ್ಟಿ ಅವ್ರದ್ದು ಒಂದೊಂದು ವಾಯ್ಸ್ ಯಾವ ಥರ ಮಾಡಿದ್ರು ಅನ್ನೋಗಿ ಹೆಂಗೆ ಅಂದರೆ ಎಲ್ಲೋ ಒಂಥರ ಮನಸ್ಸಿಗೆ ಅವ್ರು ಒಂದೊಂದು ಡೈಲಾಗು ಕೂಡ ಹಾಗೆ ಎಲ್ಲೋ ಒಂದು ಎಕೋನಲ್ಲಿ ಕೇಳಿಸ್ತಾ ಅಷ್ಟು ಫೀಲ್ ಆಗುತ್ತೆ. ಆ್ಯಂಡ್ ನಾನು ಅಳ್ಬಾರ್ದು ಅಂತ ತುಂಬ ಕಂಟ್ರೋಲ್ ಮಾಡ್ಕೊಂಡಿದ್ದೆ, ಕೊನೆಗೆ ಹೊಳಿಸ್ಬಿಟ್ಟೆ. ಅದು ನಾನು ತುಂಬಾ ಇಷ್ಟಪಟ್ಟು ನೋಡಿದೆ. ಇನ್ಫ್ಯಾಕ್ಟ್ ನಾನು ಇದು ನೋಡಬೇಕು ಅಂತಿದ್ದೆ. ಸೊ ಇಡೀ ತಂಡದ ಒಟ್ಟಿಗೆ ನಾನು ನೋಡಿ ತುಂಬಾ ಖುಷಿ ಇದೆ. ಕರ್ನಾಟಕದ ಜನತೆ ಈ ಥರ ಒಂದು ಅದ್ಭುತ ಪ್ರೀತಿಯನ್ನು ತುಂಬ ಒಳಗೊಂಡಿರ್ತಕ್ಕಂಥ ಚಿತ್ರನ ಬಂದು ಥಿಯೇಟ್ರಲ್ಲಿ ನೋಡಿ ಪ್ರತಿಯೊಬ್ಬನಿಗೂ ಎಷ್ಟು ಪ್ರೀತಿ ಮುಖ್ಯ ಮತ್ತು ಈ ಥರ ಒಂದು ಚಿತ್ರನ ನಾವು ಎಷ್ಟು ಪ್ರೀತಿಸ್ತೀವಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಸಂಜು ವೆಡ್ಸ್ ಗೀತಾ ಯಾರು ನೋಡಿಲ್ಲ ನೀವು ನಿಜವಾಗ್ಲೂ ನಿಮ್ಮ ಕಣ್ಣಿಗೆ ಬ್ಯೂಟಿಫುಲ್ ವಿಷನ್ಸ್ನ ಮಿಸ್ ಮಾಡ್ಕೋತೀರಾ ಮತ್ತು ಎಷ್ಟೋ ಪ್ರೀತಿ ಅರ್ಥಗಳನ್ನ ಮಿಸ್ ಮಾಡ್ಕೋತೀರಾ. ಸೊ ಪ್ಲೀಸ್ ಕಮ್ ಟು ದ ಥಿಯೇಟರ್ ಆ್ಯಂಡ್ ವಾಚ್ ಸಂಜು ವೆಡ್ಸ್ ಗೀತಾ 2. ಆ್ಯಂಡ್ ನಾಗಿ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್. ನೀನು ಮಾತ್ರ ಈ ಥರ ಎಲ್ಲರಿಗೂ ಅನ್ಸೋಕ್ಕೆ ಸಾಧ್ಯ. ಥ್ಯಾಂಕ್ ಯು.